ದಿಲೀಪ ಚಕ್ರವರ್ತಿ ಬರ್ತಾರೆ. ದಿಲೀಪ ಚಕ್ರವರ್ತಿ ಬಂದಾಗ ಅವರು ಪ್ರಯತ್ನ ಪಡ್ತಾರೆ, ತಪಸ್ಸನ್ನೆಲ್ಲ ಮಾಡ್ತಾರೆ. ದಿಲೀಪನಿಗೂ ಸಹ ದೇವಗಂಗೆಯನ್ನು ಹರಿಸೋದಕ್ಕೆ ಸಾಧ್ಯ ಆಗಲ್ಲ. ದಿಲೀಪ ಯಾರು? ಸಗರನ ಮತ್ತೊಬ್ಬ ಮಗ. ಸಗರ ಯಾರು? ಈಗ ಭಗೀರಥರವರ ತಾತ, ಅಜ್ಜ. ಅಂದರೆ ಅವ್ರಿಗೆ ಭಗೀರಥರವರು ಸಗರನ ಮೊಮ್ಮಗ. ಸೊ ದಿಲೀಪನಿಗೂ ಆಗಲಿಲ್ಲ. ಹಾಗಾದರೆ ಮತ್ತೆ ಯಾರು ಮಾಡೋದು? ದಿಲೀಪಕ್ಕೆ ಚಿಂತೆ ಆಗ್ಬಿಡುತ್ತೆ. ನನ್ನ ಪಿತೃವರ್ಗದವರೆಗೆ ಮೋಕ್ಷವನ್ನು ನಾನು ಗಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದಮೇಲೆ, ಇಕ್ಷ್ವಾಕು ವಂಶದಲ್ಲಿ ನಾನು ಹುಟ್ಟಿದರೂ ಸಹ ನನ್ನ ಕೈಲಿ ಸಾಧ್ಯವಾಗಿಲ್ಲ ಅಂದಮೇಲೆ ಇನ್ನೇನಪ್ಪ ನನ್ನ ಮುಂದಿನ ಕಥೆ ಅಂತ ಹೇಳಿ ಕೊರಗಿ ಏನಾಗ್ತಾರೆ ಅಂದರೆ ಆ ದಿಲೀಪ ಚಕ್ರವರ್ತಿ ಹಸುನಿಗೆ ಹೋಗ್ತಾರೆ. ದಿಲೀಪ ಚಕ್ರವರ್ತಿಗೆ ಇಬ್ಬರು ಹೆಂಡತಿಯರು. ಈಗ ಏನು ಮಾಡೋದು? ಅವ್ರಿಗೆ ಮಕ್ಕಳಾಗಬೇಕು. ಹೆಂಗೆ ಮಕ್ಕಳಾಗುತ್ತೆ? ದಿಲೀಪ ಚಕ್ರವರ್ತಿ ಸತ್ತೋಗ್ಬಿಟ್ಟಿದ್ದಾನೆ. ಬೇರೆ ಸಂಬಂಧವನ್ನು ಮಾಡಿದ್ರೆ ಅನೈತಿಕ ಸಂಬಂಧ ಅಂತ ಹೇಳಿ ಭರತ ಖಂಡಕ್ಕೆ ಅಥವಾ ನಮ್ಮ ಇಕ್ಷ್ವಾಕು ಕುಟುಂಬಕ್ಕೆ ಕಳಂಕ ಆಗುತ್ತೆ. ಆಗ ವಿಷ್ಣುವಿನ ತಪಸ್ಸನ್ನು ಮಾಡ್ತಾರೆ. ವಿಷ್ಣುವಿನ ತಪಸ್ಸನ್ನು ಮಾಡಿ ಏನು ಮಾಡುವುದು? ಈ 60,000 ಮಕ್ಕಳನ್ನು ಹರಿಸ್ಬೇಕಾದ್ರೆ ದೇವಗಂಗೆ ಭೂಲೋಕಕ್ಕೆ ತರಬೇಕು, ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂದಾಗ ವಿಷ್ಣು ಹೇಳ್ತಾರೆ, ಸಾಧ್ಯ ಇರೋದು ಒಂದೇ, ನನ್ನ ತಪಶಕ್ತಿಯಿಂದ ದಿಲೀಪ, ನಿನಗೆ ಎಷ್ಟು ಜನ ಹೆಂಡತಿಯರಿದ್ದಾರೆ? ಇಬ್ಬರು ಹೆಂಡತಿಯರಿದ್ದಾರೆ. ಇಬ್ಬರು ಹೆಂಡತಿಯರು ಏನಾಗಿದ್ದಾರೆ? ವಿಧವೆಯರಾಗಿದ್ದಾರೆ. ದಿಲೀಪ ಸತ್ತೋಗ್ಬಿಟ್ಟಿದ್ದಾನಲ್ಲ, ವಿಧವೆಯರಾಗಿದ್ದಾರೆ. ನನ್ನ ತಪಶಕ್ತಿಯಿಂದ ಇಬ್ಬರು ವಿಧವೆಯರು ಕೂಡಿ ಅವರಿಗೆ ಒಂದು ಮಗು ಸೃಷ್ಟಿಯಾಗುತ್ತದೆ. ಹೆಣ್ಣು ಮಗು ಸೃಷ್ಟಿಯಾಗಬೇಕಾದ್ರೆ ಗಂಡು ಹೆಣ್ಣು ಆಗಬೇಕು. ಆದರೆ ಈಗ ಉಳಿದಿರೋದೇ ಇಬ್ಬರು. ಯಾರು? ದಿಲೀಪನ ಇಬ್ಬರು ಹೆಂಡತಿಯರು. ಇಬ್ಬರು ಹೆಂಡತಿಯರು ಮಗು ಆಗಬೇಕು ಅಂದರೆ ಮತ್ತೊಬ್ಬ ಪುರುಷನ ಸಹವಾಸ ಆಗಬೇಕು. ಆದರೆ ಮತ್ತೊಬ್ಬ ಮಗುವಿನ ಸಹವಾಸ ಆಯಿತು ಅಂದರೆ ಅದು ನಮ್ಮ ಭರತ ಚಕ್ರವರ್ತಿಯ ಅಥವಾ ನಮ್ಮ ಇಕ್ಷ್ವಾಕು ವಂಶಕ್ಕೆ ಕಳಂಕ. ಏನು ಮಾಡೋದು? ಆ ಕಾರಣದಿಂದಾಗಿ ವಿಷ್ಣುವಿನ ಒಂದು ಶಾಪಾನು ಅಥವಾ ವರದಾನದಿಂದಾಗಿ ಈ ಇಬ್ಬರು ವಿಧವೆಯರಿಗೆ ಸಂತಾನವಾಗುತ್ತದೆ. ಅವರಿಬ್ಬರು ಸಂಯೋಗ ಬರ್ತಾರೆ, ಸಂತಾನವಾಗುತ್ತದೆ. ಸಲಿಂಗ ಅದರ ಸಂತಾನವಾಗುತ್ತದೆ. ಆ ಸಂತಾನವಾದಾಗ ಹುಟ್ಟಿದಂತಹ ವ್ಯಕ್ತಿ ಭಗೀರಥ. ಅಂದರೆ ನೋಡಿ, ಇಲ್ಲಿ ಕಳಂಕ ಬರಲಿಲ್ಲ. ಯಾಕೆ ಕಳಂಕ ಬರಲಿಲ್ಲ? ಬೇರೆಯವರೊಟ್ಟಿಗೆ ಕೂಡಿ ಹುಟ್ಟಿದ್ರೆ ಏನಾಗ್ಬಿಡೋದು? ದಿಲೀಪ ಚಕ್ರವರ್ತಿ ಹೋಗ್ಬಿಟ್ಟಿದ್ದ, ಯಾರೊಟ್ಟಿಗೂ ಅವರ ತಾಯಿ ಸಂಯೋಗ ಮಾಡಿದ್ದಾರೆ ಅಂತ ಆಗ್ಬಿಡೋದು. ಆದರೆ ಈಗಿಲ್ಲ. ಎಂಥ ಮಹಾಪುರುಷ! ಅವರಿಬ್ಬರು ಹೆಂಗಸರು ಏನು ಸಾಮಾನ್ಯರಲ್ಲ, ಮಹಾ ಸರಸ್ವತಿಯ ಸ್ವರೂಪ, ವಿಷ್ಣುವಿನ ಸ್ವರೂಪ, ಮಹಾ ತಾಯಿಯ ಸ್ವರೂಪ. ಅವರಿಗಿನೆಷ್ಟು ಶಕ್ತಿ ಇತ್ತು? ಹೆಣ್ಣುಗಳ ಸಮ್ಮಿಲನದಲ್ಲೇ ಸೃಷ್ಟಿಯಾದ ಮಹಾಪುರುಷ ಇವರಾಗಿರ್ಬೇಕು ಅಂದರೆ ಇನ್ನೆಂತಹ ಶಕ್ತಿ ಈ ಭಗೀರಥನಿಗೆ ಇತ್ತು. ಆಯಿತು, ಮುಂದೆ ಚಕ್ರವರ್ತಿಯಾಗಿ ಆಡಬೇಕಾಯಿತು. ಹೀಗೆ ಚಕ್ರವರ್ತಿಯಾಗಿ ಸ್ವಲ್ಪ ದಿನ ಆಳ್ತಾರೆ. ಆಳುವಾಗ ಇವರ ರೂಪ ಹೇಗಿರುತ್ತೆ ನಮಗೆ ಗೊತ್ತಾಗ್ತಿದೆ. ಅಲ್ಲಿ ಬರೀ ಅವರ ಚಿತ್ರದಲ್ಲೇ ವಿಷ್ಣುವಿನ ರೂಪವನ್ನು ಯಥಾವತ್ ನಾವಲ್ಲಿ ಕಾಣ್ತೇವೆ. ಇಬ್ಬರು ತಾಯಿಯಂದರಿಂದ ಅಥವಾ ಅವಿರ್ಭವಿಸಿದ್ದರಿಂದ ತಾಯಿಯ ಸೌಂದರ್ಯವನ್ನು ಭಗೀರಥನಲ್ಲಿ ನಾವು ಕಾಣ್ತೇವೆ. ಸಹನೆಯನ್ನು ಕಾಣ್ತೇವೆ. ಯಾಕೆ? ಇಬ್ಬರು ಮಾತೆಯರು, ಸಹನಾಗುಣ. ಒಬ್ಬರು ಮಾತೆಗೆ ಹೆಣ್ಣನ್ನು ಕ್ಷಮೆಯಾಧರಿತಿ ಅಂತ ಕರೀತಾರೆ. ಇಬ್ಬರು ಕ್ಷಮೆಯಾಧರಿತಿಯಿಂದ ಸೃಷ್ಟಿಯಾಗಿದ್ದು. ಕಾರುಣ್ಯದಲ್ಲಿ ಇವರಿಗೆ ಸರಿಸಾಟಿ ಯಾರಿಲ್ಲ.